ದೇವೇಗೌಡರ ಬಗ್ಗೆಯೂ ಕೂಡ ಆಡಿಯೋದಲ್ಲಿ ಲಘು ಮಾತನಾಡಲಾಗಿದೆ. ದೇವೇಗೌಡರ ಹೆಸರನ್ನ ಎಲ್.ಎಂ. ಶಿವರಾಮೇಗೌಡರು ಎಳೆದು ತಂದ್ರ ಅನ್ನುವಂತಹ ಪ್ರಶ್ನೆ, ಅವರ ಹೆಸರನ್ನ ಎಳೆದು ತರುವಂತಹ ಅನಿವಾರ್ಯತೆ ಅಲ್ಲೇನಿತ್ತು? ಇದೇ ವಿಚಾರವನ್ನೇ ಪದೇ ಪದೇ ಎಚ್ ಡಿ ಕುಮಾರಸ್ವಾಮಿ ಅವರು ಮುನ್ನೆಲೆಗೆ ತರ್ತಾ ಇದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ, ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನ್ ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಎಲ್.ಎಂ. ಶಿವರಾಮೇಗೌಡರು ಮಾಜಿ ಸಂಸದರು, ಬಿಜೆಪಿಯಲ್ಲಿರೋರು ಡಿ.ಕೆ. ಶಿವಕುಮಾರ್ ಹೆಸರನ್ನ ಪ್ರಸ್ತಾಪಿಸ್ತಿದ್ದಾರೆ, ದೇವೇಗೌಡರ ಹೆಸರನ್ನ ಪ್ರಸ್ತಾಪಿಸ್ತಿದ್ದಾರೆ, ಅಮಿತ್ ಶಾ ಹೆಸರನ್ನ ಪ್ರಸ್ತಾಪಿಸ್ತಿದ್ದಾರೆ. ಯಾವುದೇ ವಿಡಿಯೋಗಳಿದ್ರೂ ಕೂಡ ನನ್ನ ಬಳಿ ಕೊಡು, ನಾವು ಅವರನ್ನ ಮಟ್ಟ ಹಾಕುವ ಕೆಲಸವನ್ನ, ಬಲಿ ಹಾಕುವ ಕೆಲಸವನ್ನ ಮಾಡ್ತೇವೆ ಅನ್ನುವ ಅರ್ಥದಲ್ಲಿ ಮಾತನಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಪೆನ್ ಡ್ರೈವ್ ವಿಚಾರ ಸುತ್ತಿ ಬಳಸಿ ಡಿ.ಕೆ. ಶಿವಕುಮಾರ್ ಮತ್ತು ಎಲ್.ಎಂ. ಶಿವರಾಮೇಗೌಡರ ಬುಡಕ್ಕೇನೆ ಬರ್ತಾ ಇರುವಂಥದ್ದು. ಈಗ ಮತ್ತೊಂದು ಆಡಿಯೋ ವೈರಲ್ ಆಗಿದೆ, ಹಲವು ವಿಚಾರಗಳನ್ನ ಇದರಲ್ಲಿ ಪ್ರಸ್ತಾಪಿಸಲಾಗಿದೆ. ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಈ ಆಡಿಯೋದ ಹಿನ್ನೆಲೆ ಏನು, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಇವತ್ತು ಎಲ್.ಆರ್. ಶಿವರಾಮೇಗೌಡ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು, ಮಾಧ್ಯಮಗೋಷ್ಠಿಯನ್ನು ಮಾಡಿದರು. ಈ ಹಿಂದೆ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾಗ ಏನು ನನ್ನ ಹೆಸರನ್ನು ತೆಗೆದುಕೊಂಡಿದ್ರು, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಹೀಗಾಗಿ ಸುಮ್ಮನೆ ಇವರು ನನ್ನ ಮೇಲೆ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಿದ್ದಾರೆ, ಆತನ ಮೇಲೆ ನಾನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮದ ಮುಂದೆ ಹೇಳಿದರು. ಇದೀಗ ಶಿವರಾಮೇಗೌಡರು ಹಾಗೂ ದೇವರಾಜೇಗೌಡ ವಕೀಲ ಈ ಇಬ್ಬರು ಕೂಡ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಶಿವರಾಮೇಗೌಡರು ಮಾತನಾಡಿದ್ದನ್ನು ನೋಡ್ತಾ ಹೋದರೆ ಇದರಿಂದ ಬೇರೆ ಏನಾದರೂ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಕಾಡುತ್ತೆ. ಇದಕ್ಕೆ ಶಿವರಾಮೇಗೌಡರ ಉತ್ತರವನ್ನು ಕೊಡಬೇಕು. ಮಾತನ್ನು ಆರಂಭ ಮಾಡ್ತಕ್ಕಂಥ ಶಿವರಾಮೇಗೌಡರು ಈ ಪ್ರಕರಣದಲ್ಲಿ ಅಂದರೆ ಕುಮಾರಸ್ವಾಮಿ ತನ್ನ ಮಗನನ್ನು ಬೆಳೆಸೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಡು, ಪೆನ್ ಡ್ರೈವ್ ಹಂಚಿದ್ದಾನೆ ಅಂತೇಳಿ ಹೇಳ್ಬಿಡು ಅನ್ನೋ ಲೆಕ್ಕದಲ್ಲಿ ದೇವರಾಜೇಗೌಡರ ಹತ್ರ ಹೇಳ್ತಾರೆ. ಅದ್ರ ಜೊತೆಗೆ ಎಚ್ ಡಿ ದೇವೇಗೌಡರ ಬಗ್ಗೆ ತುಂಬ ಲಘುವಾಗಿ ಕೂಡ ಮಾತನಾಡಿದ್ದಾರೆ. ಆ ಮಾತನ್ನು ನಾವು ಬಳಸಲ್ಲ, ಆ ರೀತಿಯಾದಂತಹ ಪದವನ್ನು ಎಚ್ ಡಿ ದೇವೇಗೌಡರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅದಾದ ಮೇಲೆ ಈ ಪೆನ್ ಡ್ರೈವನ್ನು ಹಾಸನದಲ್ಲಿ ಹಂಚಿದ್ರೆ ಏನು ತಪ್ಪು ಅನ್ನೋ ನಿಟ್ಟಿನಲ್ಲೂ ಕೂಡ ದೇವರಾಜೇಗೌಡರ ಜೊತೆ ಮಾತನಾಡಿದ್ದಾರೆ. ಇದೀಗ ಈ ಒಂದು ಆಡಿಯೋ ಏನಿದೆ ಒಂದಷ್ಟು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ. ಈ ಆಡಿಯೋದ ಬಗ್ಗೆ ಒಂದಷ್ಟು ಈಗ ಮಾತುಗಳು, ಒಂದಷ್ಟು ಟೀಕೆಗಳು ಕೇಳೋದಕ್ಕೆ ಆರಂಭಿಸಿದ್ದಾವೆ. ಹೀಗಾಗಿ ಇವತ್ತು ಶಿವರಾಮೇಗೌಡರು ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ. ಹಾಗಾದರೆ ನೀವು ಮಾತನಾಡಿದ್ದು ಸುಳ್ಳ, ಇದು ಯಾರ ಜೊತೆ ಮಾತನಾಡಿದ್ದು ಅನ್ನೋದನ್ನ ಶಿವರಾಮೇಗೌಡರೇ ಸ್ಪಷ್ಟನೆಯನ್ನು ಪಡಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.